ನಮಸ್ಕಾರ, ಒಂದೇ ಮಾತರಂ, ಜೈ ಹಿಂದ್, ಜೈ ಕರ್ನಾಟಕ. ಪ್ರೀತಿಯ ವಿಟಿವಿ ಬಳ್ಳಾರಿ ವೀಕ್ಷಕರೇ, ಇಂದು ವಿಜಯನಗರ ಹಾಗೂ ಬಳ್ಳಾರಿ ಜಿಲ್ಲೆಯ ಅವರಲ್ಲಿ ಬಂದು ಫ್ಯಾಕ್ಸ್ ಅಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅವರ ಏನು ಸಮಸ್ಯೆಗಳು, ಅವರ ಬೇಡಿಕೆಗಳು ಏನಿದಾವೆ, ಬನ್ನಿ ಖುದ್ದಾಗಿ ಅವ್ರನ್ನೇ ಕೇಳೋಣ. ಸರ್ ನಮಸ್ಕಾರ. ಸರ್ ಏನು ನಡೀತಾ ಇದೆ ಸರ್? ನಾವು ತಳಮಟ್ಟದಲ್ಲಿ ರೈತರಿಗೆ ಬಡ್ಡಿ ಇಲ್ದಂಗೆ ಸಾಲ ಕೊಡ್ತಾ ಇದೀವಿ, ಸಾಲ ಮನ್ನಾ ಸೌಲಭ್ಯಗಳನ್ನ ಕೊಡ್ತಾ ಇದೀವಿ, ಬೆಳೆ ವಿಮೆ ಮಾಡಿಕೊಡ್ತಾ ಇದೀವಿ, ಯಶಸ್ವಿನಿ ಯೋಜನೆ ಮಾಡ್ತಾ ಇದೀವಿ. ಅವರ ಎಲ್ಲ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದೀವಿ. ಬಟ್ ಸರ್ಕಾರ ನಮ್ಮ ಯಾವ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ. ನಮ್ಮ ಸಹಕಾರ ಸಂಘಗಳು ಇವತ್ತಿನ ದಿನ ನಡೆಯೋದು ಕಷ್ಟ ಆಗ್ತದೆ. ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಯಾವುದೇ ರೀತಿ ವೇತನ ಇಲ್ಲ, ಸೇವಾ ಸೌಲಭ್ಯಗಳಿಲ್ಲ. ಅವರು ಏನಾದರೂ ಜೀವನ ಆದರೆ ಆ ಕುಟುಂಬಗಳು ಬೀದಿಗೆ ಬರ್ತಕ್ಕಂಥ ಸಂದರ್ಭ ಇವತ್ತಿದೆ. ಇವತ್ತು ಸರ್ಕಾರ ನಮಗೆ ಈ ಒಂದು ವಿಷಯದ ಬಗ್ಗೆ ನ್ಯಾಯ ಒದಗಿಸೋವರೆಗೂ ನಾವು ಈ ಒಂದು ಹೋರಾಟವನ್ನು ನಿಲ್ಲಿಸೋದಿಲ್ಲ. ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ಈ ಹೋರಾಟವನ್ನು ಹಮ್ಮಿಕೊಳ್ಳಲಿದ್ದೀವಿ. ಸರ್ಕಾರ ನಮಗೆ ಈ ಒಂದು ವಿಷಯದ ಬಗ್ಗೆ ನ್ಯಾಯವನ್ನು ದೊರಕಿಸಿಕೊಡ್ಬೇಕು ಅಂತಕ್ಕಂಥ ಹಲವಾರು ಒಂದು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಒಂದು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಸೊಸೈಟಿಗಳು ನಡೆಯೋದು ತುಂಬ ಕಷ್ಟ ಆಗಿಬಿಟ್ಟಿದೆ. 3% ಇದ್ದಿದ್ದ ಮಾರ್ಜಿನ್ ಈಗಾಗಲೇ 1.75 ತೊಗೊಂಬಂದಿದ್ದಾರೆ. ಇದೇ ರೀತಿ ಆಗಿಬಿಟ್ರೆ ಸಂಘಗಳು ನಡೆಯೋದು ಕಷ್ಟ, ಆಡಳಿತ ವೆಚ್ಚಗಳು ಇವೆಲ್ಲ ನಡೆಯೋದು ಬಹಳ ಕಷ್ಟ ಆಗುತ್ತೆ. ನಮಗೆ ಯಾವುದೇ ರೀತಿಯಿಂದ ಸರ್ಕಾರಿ ಸೌಲಭ್ಯಗಳಿಲ್ಲ. ಮೊದಲದಾಗಿ 3% ಮಾರ್ಜಿನ್ ಬರ್ತಾ ಇತ್ತು. ತದನಂತರ 2.6% ಮಾಡಿತು. ಆದ ನಂತರ 2.5 ಬಂತು, ಆಮೇಲೆ 2.40 ಮಾಡಿತು, ಆಮೇಲೆ 2ಕ್ಕೆ ಬಂತು, 2.10 ಆಯಿತು, ಆಮೇಲೆ 2ಕ್ಕೆ ಬಂತು. ಆದರೂ ಎಲ್ಲ ಸಹಕಾರ ನೌಕರರು ಸುಧಾರಿಸ್ಕೊಂಡು ಹಾಗೆ ಕೆಲಸಗಳನ್ನು ನಿರ್ವಹಿಸುತ್ತಾ ಮುಂದುವರಿಸ್ಕೊಂಡು ಬಂದ್ವಿ. ಆದರೆ ಈಗ 1.75 ಮಾಡಿರೋದ್ರಿಂದ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ.